ನನ್ನ ಡಿಸ್ಟ್ರಿಬ್ಯೂಟರ್ ಸಿನಿಮಾ ತುಂಬಾ ಚೆನ್ನಾಗಿತ್ತು. ಇಟ್ಸ್ ವೆರಿ ಎಮೋಷ್ನಲ್ ಜರ್ನಿ ಆ್ಯಂಡ್ ಎಲ್ಲರೂ ನೋಡಬೇಕು ಈ ಥರ ಸಿನಿಮಾಸ್. ಆ್ಯಕ್ಚುಲಿ ರಿಲೇಷನ್ಶಿಪ್ಸು ಎಮೋಷನ್ಸ್ ಬಗ್ಗೆ ತುಂಬಾ ವ್ಯಾಲ್ಯೂಬಲ್ ಆಗಿ ಚರಣ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಕೃಷಿ ಪ್ರೊಡಕ್ಷನ್ಸ್ ಅವ್ರಿಗೆ ಆಲ್ ದಿ ಬೆಸ್ಟ್. ಎಲ್ಲ ಆಡಿಯನ್ಸ್ನು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಇಟ್ಸ್ ರಿಯಲಿ ಗುಡ್. ಆ್ಯಂಡ್ ರಾಜೇಶ್ ನಟರಂಗ ಸರ್ಗೆ ಥ್ಯಾಂಕ್ ಯು ನನಗೆ ಇಷ್ಟಪಡ್ತೀನಿ. ಹಿ ಈಸ್ ಗಾಟ್ ದಟ್ ಎಮೋಷನ್ಸ್ ಆ್ಯಂಡ್ ನಮಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಎವ್ರಿಬಡಿ. ಥ್ಯಾಂಕ್ ಯು. ಹಾಂ, ಹಿ ಈಸ್ ರಿಯಲಿ ಗುಡ್. ಐ ಮೀನ್ ಐ ಥಿಂಕ್ ಆಲ್ ಕಿರಣ್ ರಾಜ್ ಸರ್ದು ಲೇಡಿ ಫ್ಯಾನ್ಸ್ ಯಾರಿದ್ದಾರೆ ದಯವಿಟ್ಟು ಸ್ಕ್ರೀನಿಗೆ ಬಂದು ನೋಡಿ. ಇಟ್ಸ್ ಅಮೇಝಿಂಗ್ ಆ್ಯಕ್ಟಿಂಗು, ತುಂಬ ಚೆನ್ನಾಗಿದೆ. ಈಸ್ ಡನ್ ರಿಯಲಿ ಟೂ ಗುಡ್ ಆ್ಯಂಡ್ ತುಂಬ ಜಸ್ಟಿಸ್ ಕೊಟ್ಟಿದ್ದಾರೆ ಜಾಬ್ಗೆ. ಥ್ಯಾಂಕ್ ಯು. ಚರಣ್ ಅವರಿಗೆ ತುಂಬ ಅದ್ಭುತ ಮೂವಿ ಮಾಡಿದ್ದಾರೆ. ಪ್ರತಿಯೊಂದು ಏರಿಯಾದಲ್ಲೂ ಇನ್ಕ್ಲೂಡಿಂಗ್ ಎಲ್ಲ ಪೋಸ್ಟ್ ಪ್ರೊಡಕ್ಷನಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ಮೂವಿ ನೋಡಬೇಕು. ರಾಜೇಶ್ ನಟರಂಗಾಗಲಿ ನಮ್ಮ ಕಿರಣ್ ರಾಜ್ ಅವರಾಗಲಿ ಅದ್ಭುತ ಮೂವಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಆಡಿಯನ್ಸ್ ಬಂದು ಥಿಯೇಟ್ರಿಗೆ ಬಂದು ಮೂವಿ ನೋಡಬೇಕು ಅಂತ ನಾನು ಕೇಳ್ತಿದ್ದೇನೆ. ಮತ್ತು ಕೃಷಿ ಪ್ರೊಡಕ್ಷನ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿದೆ, ಹೊಸ ಥರ ಪ್ರಯತ್ನ, ಒಂದು ಫ್ರೆಶ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಒಂದು ಥ್ರಿಲ್ಲರ್ ಲವ್ ಸ್ಟೋರಿ, ರೊಮ್ಯಾಂಟಿಕ್ ಲವ್ ಸ್ಟೋರಿ ಅನಿಸುತ್ತೆ. ಆಲ್ ದಿ ಬೆಸ್ಟ್ ಟೀಮ್ಗೆ. ಕಿರಣ್ ರಾಜ್ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಇಬ್ಬರು ಹೀರೋ ಹೀರೋಯಿನ್ ಇಬ್ಬರು, ಎಸ್ಪೆಷಲಿ ರಾಜೇಶ್ ಅವರು ಪಾತ್ರ ಮತ್ತು ಶೋಭರಾಜ್ ಅವರು ಇಬ್ಬರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿದೆ ನೋಡಿ. ಸರ್ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಸಿನಿಮಾ ತುಂಬ ಚೆನ್ನಾಗಿದೆ, ಎಮೋಷ್ನಲ್ ಆಗಿ ಬಿಡ್ಬೋದಿದೆ. ಸಾಂಗ್ಸು, ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಟು ಟೀಮ್. ಸರ್ ಸಿನಿಮಾ ಹೇಗೆ? ಚೆನ್ನಾಗಿದೆ, ಸಿನಿಮಾ ಚೆನ್ನಾಗಿದೆ ಸರ್. ಆ್ಯಕ್ಟಿಂಗ್ ಕಿರಣ್ ರಾಜ್ ಅವರು ಹೇಗೆ? ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ, ಆರಾಮಾಗಿದೆ. ಸರ್ ಕತೆ ಹೇಗೆ ಹೋಗುತ್ತೆ? ಬೋರ್ ಹೊಡಿಸುತ್ತ? ಏನು ಬೋರೇ ನೋಡ್ಸಲ್ಲ, ಸಿನಿಮಾ ಚೆನ್ನಾಗಿದೆ. ಭಾವನಾತ್ಮಕ ಸಂಬಂಧಗಳನ್ನ ಬೆಳೆಸ್ತಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ. ಏನು ಕಿರಣ್ ಸಾಂಗ್ ಎಲ್ಲ ಚೆನ್ನಾಗಿ, ಫೈಟಿಂಗ್ ಚೆನ್ನಾಗಿದೆ. ಕಿರಣ್ ರಾಜ್ ಫೇವ್ರೇಟ್. ಸಿನಿಮಾ ಹೇಗೆ ಅನಿಸುತ್ತೆ ಸರ್? ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಕಿರಣ್ ರಾಜ್ ಅವರು, ಕಾಜಲ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಫಾರ್ ದೇರ್ ಫ್ಯೂಚರ್. ಕತೆ ತುಂಬ ಚೆನ್ನಾಗಿ ಬಂದಿದೆ. ಸೊ ಸ್ವಲ್ಪ ಸ್ಲೋ ಇದ್ರು ಅನ್ಸಿದ್ರೂ ಬಟ್ ಥೀಮ್ ಇದೆ ಇದರಲ್ಲಿ. ಬಟ್ ಜನಗಳಿಗೆ ಅರ್ಥ ಮಾಡ್ಕೊಳ್ಳೋಂಥ ತುಂಬ ಅರ್ಥ ಇದೆ. ಇಟ್ಸ್ ವೆರಿ ಸೆಂಟಿಮೆಂಟಲ್. ಇಟ್ಸ್ ಟಚಿಂಗ್ ಟು ದ ಹಾರ್ಟ್. ಆಲ್ ದ ಬೆಸ್ಟ್ ಫಾರ್ ಹೋಲ್ ಟೀಮ್. ಥ್ಯಾಂಕ್ ಯು. ಮ್ಯಾಮ್, ನಿಮ್ಗೆ ಹೇಗೆ ಅನಿಸುತ್ತೆ ಸಿನಿಮಾ? ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಮಗೆ ಕನ್ನಡದಿಂದ ಬಂದಿದ್ದ ಹರ್ಷ ಅವ್ರನ್ನ ನೋಡ್ಲಿಕ್ಕೆ ತುಂಬ ಖುಷಿ ಆಯಿತು. ಅವ್ರನ್ನ ಡೈರೆಕ್ಟಾಗಿ ನೋಡಲಿಕ್ಕೂ ಮತ್ತು ಫಿಲ್ಮಲ್ಲಿ ನೋಡೋಕ್ಕೂ ತುಂಬಾ ಚೇಂಜಸ್ ಅನ್ನಿಸ್ತು. ಅವ್ರನ್ನ ಡೈರೆಕ್ಟಾಗಿ ನೋಡೋಕ್ಕೆ ಇನ್ನೂ ಖುಷಿ ಆಯಿತು. ನನಗೆ ಅದೊಂದು ಸರ್ಪ್ರೈಸ್ ಆಯಿತು. ನಮ್ದು ಇವತ್ತು ಆ್ಯನಿವರ್ಸರಿ ಇದೆ, ಇದೊಂದು ನಮಗೆ ಖುಷಿ ಆಯಿತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಫಿಲಮ್ ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಫಾರ್ ಟೀಮ್. ಥ್ಯಾಂಕ್ ಯು. Oh, sorry. It was a nice one. Okay. A fresh start, which had a love story, a friendship bond, and also ಒಂದು parent bond ಹೇಗೆ ಬಿಲ್ಡ್ ಆಗುತ್ತೆ ಇವಾಗಿನ ಜನರೇಷನ್, ಹೇಗೆ ನಾವು ದೂರ ಆಗ್ತಿದ್ದೀವಿ, along with our parent story. I think it's a new one. Please go and watch. All the best to Team Mega. ಆ್ಯಕ್ಟಿಂಗ್ ಹೇಗೆ ಅನಿಸ್ತಿಲ್ಲ ಹೀರೋ ಮತ್ತು ಹೀರೋಯಿನ್? It was new and fresh. Yeah, that's all about it. Thank you. ಹಾರ್ಟ್ ಟಚಿಂಗ್ ಆ್ಯಂಡ್ ಕ್ಲೈಮ್ಯಾಕ್ಸ್. ಓಕೆ. ವೆರಿ ನೈಸ್ ಪರ್ಫಾರ್ಮೆನ್ಸ್. ಓಕೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸಿನಿಮಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಕತೆ ಹೇಗೆ ಅನಿಸ್ತಿದೆ? ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನೈಸ್ ವರ್ಕ್. ಸಿನಿಮಾ ಹೇಗೆ ಅನಿಸ್ತಮ್ಮ? ಚೆನ್ನಾಗಿದೆ. ಕತೆ ಹೇಗೆ ಅನಿಸುತ್ತೆ? ಲವ್ ಸ್ಟೋರಿ ಎಲ್ಲ ಇಟ್ಸ್ ನೈಸ್, ಸ್ಲೋ ಬಟ್ ನೈಸ್. ಚೆನ್ನಾಗಿದೆ. ಆ್ಯಕ್ಚುಲಿ ಆ್ಯಕ್ಟ್ರೆಸ್ ಆ್ಯಕ್ಟಿಂಗ್ ಚೆನ್ನಾಗಿ ಅನಿಸುತ್ತೆ ನನಗೆ. ನೈಸ್ ಮೂವಿ. ಸಿನಿಮಾ ಹೇಗೆ ಅನಿಸುತ್ತೆ? ಚೆನ್ನಾಗಿದೆ, ಫಿಲ್ಮ್ ಚೆನ್ನಾಗಿದೆ. ಎಸ್ಪೆಷಲಿ ಸೆಕೆಂಡ್ ಹಾಫು. ಆಮೇಲೆ ರಾಜೇಶ್ ಸರ್ ಅವ್ರದ್ದು ಮತ್ತು ಶೋಭರಾಜ್ ಸರ್ ಅವ್ರದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಅಂದರೆ ಇವಾಗ ರಿಲೇಷನ್ಶಿಪ್ಸಲ್ಲಿ ಒಂದು ರಿಲೇಷನ್ಶಿಪ್ಸ್ನ ಸ್ಟೇಕಲ್ಲಿ ಇಡೋದ್ರಿಂದ ಬರೀ ಸ್ಯಾಕ್ರಿಫೈಸ್ ಅಲ್ಲ, ಓಪನ್ ಆಗಿ ಮಾತಾಡಿದ್ರೆ ಇನ್ನಷ್ಟು ಬೆಳವಣಿಗೆ ಆಗೋ ಚಾನ್ಸ್ ಇದೆ ಅಂತ ತೋರಿಸಿದ್ದಾರೆ. ಇಟ್ಸ್ ವೆರಿ ಗುಡ್.